ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಏನು ಕೆಲಸ ಮಾಡ್ತೀನಿ ಅಂತ ಕೇಳ್ತಿರ್ತೀರಲ್ಲ, ನೋಡಿ ಇಲ್ಲಿ ಇದೆ ನೋಡೋಣ. ನಮ್ಮ ಫ್ರೆಂಡ್ಸು, ಹಿಂದಿ ಫ್ರೆಂಡ್ಸು, ಕನ್ನಡನೂ ಚೆನ್ನಾಗಿ ಬರುತ್ತೆ. ಕನ್ನಡ ಮಾತಾಡ್ತಾರೆ ಎಲ್ಲ ಚೆನ್ನಾಗಿದ್ದೀರಾ? ಊಟ ಆಯ್ತಾ? ನೋಡಿ ಎಲ್ಲ ಗಾಡಿಗೆ ಲೋಡ್ ಮಾಡ್ತಾ ಇದ್ದೀವಿ. ಇಲ್ಲೊಬ್ರು ಇದ್ದಾರೆ, ಇವ್ರಿಗೂ ಚೆನ್ನಾಗಿ ಕನ್ನಡ ಬರುತ್ತೆ. ಆಯ್ತು ಮಾಡ್ಬೋಯ ಆಯಿತು ಮೇರಾ ಫ್ರೆಂಡ್ ಆಯಿತು, ಚೆನ್ನಾಯಿತು, ಊಟ ಆಯಿತು. ಹಾಂ ನೋಡಿ, ಎಲ್ಲ ಈ ಥರ ಲೋಡ್ ಮಾಡ್ತೀವಿ. ಇವೆಲ್ಲ ತುಂಬಿ ನೋಡಿ, ಈ ಥರ ಎಲ್ಲ ಗಾಡಿಗೆ ಲೋಡ್ ಮಾಡ್ತೀವಿ. ಇವಾಗ ಬಂದವನು ಅನ್ಲೋಡ್ ಮಾಡ್ತೀವಿ, ಲೋಡ್ ಬಿ ಮಾಡ್ತೀವಿ. ನೋಡಿ, ಅವ್ರು ಯಾವುದೇ ಭಾಷೆಯಲ್ಲಿ ಮಾತಾಡಿ ನಾವು ಕನ್ನಡದಲ್ಲೇ ಮಾತಾಡ್ಸ್ಬೇಕು. ಯಾಕೆಂದರೆ ಅವರು ಕನ್ನಡ ಕಲಿಸ್ಬೇಕು. ಹಾಗಾಗಿ ಅವ್ರು ನಾನು ಎಲ್ಲಿ ಕೆಲಸ ಮಾಡ್ತೀನಿ ಅಲ್ಲಿ ಕನ್ನಡ ಕಲಿಬೇಕು ಕಂಪಲ್ಸರಿ. ನೋಡಿ, ಇದೆಲ್ಲ ಸಾಕು, ಎಲ್ಲ ಲೋಡು ಅನ್ಲೋಡು ಎಲ್ಲ ಮಾಡ್ತೀವಿ. ಇದೇ ನಮ್ಮ ಡೈಲಿ ಒಂದು ಊಟ ಆಯಿತು. ಊಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾನೆ. ಡೈಲಿ ನಾವು ಇದೇ ಥರ ಕೆಲಸ ಮಾಡೋದು. ಲೋಡು ಅನ್ಲೋಡು ಸೈಕಲ್ ಎಷ್ಟಾಗುತ್ತೋ ಅಲ್ಲಿವರೆಗೂ ಮಾಡ್ತಾ ಇರ್ತೀವಿ. ಎಲ್ಲ ಗಾಡಿಗೆ ಎಲ್ಲ ಹೊತ್ತು ಲೋಡ್ ಮಾಡಬೇಕು. ಗಾಡಿ ಕಾಣ್ತಿದ್ದೀರ, ಗಾಡಿಗೆ ಫುಲ್ ಲೋಡ್. ಲೋಡ್ ಆಯಿತು. ಊಟ ಮಾಡೋಕ್ಕೆ ಬನ್ನಿ ಎಲ್ಲರೂ ಊಟ ಮಾಡೋಣ. ಊಟ ಮನೆಯಿಂದಲೇ ತಗೊಂಡಿದ್ದೀನಿ. ಮನೆಯಿಂದಲೇ ಬೆಳಗ್ಗೆ ಏನು ತಿಂಡಿ ಮಾಡಿರ್ತಾರಲ್ಲ ಅದನ್ನೇ ತೊಗೊಂಡ್ಬಿಡ್ತೀನಿ. ಯಾಕೆಂದರೆ ಇಲ್ಲಿ ಡೈಲಿ ಊಟ ಮಾಡೋಕ್ಕಾಗಲ್ಲ. ಬೆಳಗ್ಗೆ ಮಾಡಿದ್ರಲ್ಲ, ಬೆಳಗ್ಗೆ ತಿಂಡಿಗೆ ತಮ್ಮ ಏನು ಮಾಡಿರ್ತಾರೆ ನಾನು ಅದನ್ನೇ ತಗೊಂಬರ್ತೀನಿ. ಯಾಕೆಂದರೆ ಇಲ್ಲಿ ಡೈಲಿ ಊಟ ಇವರು ಹೋಟ್ಲಕ್ಕೆ 50 ರೂಪಾಯಿ ದುಡ್ಡು ಕೊಡ್ತಾರೆ. ಕೊಟ್ಟರೆ ಅದನ್ನು ಪೆಟ್ರೋಲ್ಗೆ ಇಲ್ಲ ಮನೆಯ ಸಾಮಾನು ತಗೊಂಡು ಇಲ್ಲೇ ಮನೆಯಿಂದಲೇ ತಗೊಂಬಂದ್ಬಿಡ್ತೀನಿ. ನಾವು ಒಟ್ಟಿಗೆ ಒಂದು 6-7 ಜನ ಇಲ್ಲಿ ಕೆಲಸ ಮಾಡ್ತೀವಿ. ನಮ್ಮದು ಏನಿದ್ರು ಅನ್ಲೋಡು ಲೋಡು ಎಲ್ಲ ಇರುತ್ತೆ. ನಮಗೆ ಮೂಟೆ ಲೆಕ್ಕನಾದರೆ ಮೂಟೆಗೆ 3 ರೂಪಾಯಿ ಕೊಡ್ತಾರೆ. ಮೂಟೆಗೆ 3 ರೂಪಾಯಿ. ಡೈಲಿ ಎಷ್ಟು ಜನ ಬರ್ತದೆ ಸೇರು ಈಗ ಸಂಬಳ ಲೆಕ್ಕನಾರ ಮಾಡ್ಬೋದು. ನಾವು ಒಂದ್ಸರಿ ಹೆಂಗೆ ಮಾಡ್ತೀವಿ, ಒಂದ್ಸರಿ ಹಿಂಗೆ ಮಾಡ್ತೀವಿ. ಯಾವ ಥರನಾರು ಇದು ಮಾಡ್ತೀವಿ. ಇನ್ನು ಇರೋರೆಲ್ಲ ಇಲ್ಲಿ ನಾನು ಒಬ್ಬ ಕನ್ನಡದನು, ಒಂದರ ಕನ್ನಡದರು. ಇಲ್ಲಿ ಹಿಂದಿಯರಿದ್ದಾರೆ. ಹಿಂದಿಯವರು 4 ಜನ ಇದ್ದಾರೆ. ಅವರು ಬಂದು 3-4 ತಿಂಗಳಾಯಿತು. ಅವರು ಕನ್ನಡ ಕಲಿಸಿದ್ದೀನಿ. ಅವ್ರಿಗೆ ಕನ್ನಡ ಅಂತಂದ್ರೆ ನಾವೇನು ಅವ್ರ ಭಾಷೆಯಲ್ಲೇ ಮಾತಾಡ್ತಿದ್ರೆ ಅವ್ರದ್ದೇ ಭಾಷೆ ಮಾತಾಡ್ತಾರೆ, ಕನ್ನಡ ಕಲಿಯಲ್ಲ ಅವರು. ಹಾಗಾಗಿ ನಾವು ಆದಷ್ಟು ನಾವೇ ಕನ್ನಡದಲ್ಲಿ ಮಾತಾಡ್ಬೇಕು ಅವ್ರ ಜೊತೆ. ಆವಾಗ ಅವರು ಸ್ವಲ್ಪ ಕನ್ನಡ ಕಲ್ತ್ಕೋತಾರೆ. ಅವ್ರು ಇನ್ನೂ ಬರ್ತಿದ್ದ ನಾವೇ ಹಾಕೊಂಡು ಅವರು ಬರೀ ಅವರು ನಮ್ಮ ಭಾಷೆನ ಕಲಿಯೋಕ್ಕೆ ನಾವೇ ಅವಕಾಶ ಕೊಡಲ್ಲ ಅವ್ರಿಗೆ. ಹಾಗಾಗಿ ನಾವು ಕನ್ನಡದಲ್ಲೇ ಮಾತಾಡಿಸ್ಬೇಕು. ಪ್ರತಿ ಅವ್ರು ಯಾವುದೇ ಭಾಷೆಯಲ್ಲಿ ಮಾತಾಡಲಿ ನಾವು ಕನ್ನಡದಲ್ಲೇ ಮಾತಾಡಿಸ್ಬೇಕು. ಹಂಗೆ ನನಗಂತರ ಇದಕ್ಕಿಂತ ಬರೋದಕ್ಕೊಂದು ಕೊರೋನಾಗಿಂತ ಮುಂಚೆ ಕೇರಳದಲ್ಲಿ ಕೆಲಸ ಮಾಡ್ತಿದ್ದೆ. ಕೇರಳದಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು 3-4 ವರ್ಷ ಇದ್ದೆ. ಅದರಲ್ಲಿ ನಮ್ಮದು ಕರ್ನಾಟಕದ ಒಂದೇ ಒಂದು ಬೋರ್ಡ್ ಆಗಲಿ ನನ್ನ ಕಣ್ಣಿಗೆ ಬೀಳಲಿಲ್ಲ. ಅವಾಗ ನಮ್ಗೆ ತುಂಬಾ ಬೇಜಾರಾಯಿತು. ಯಾಕಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಥರದ ತಮಿಳು, ತೆಲುಗು, ಮಲಯಾಳಂ ಎಲ್ಲ ಥರ ಬೋರ್ಡ್ಗಳನ್ನ ಹಾಕಿರ್ತೀವಿ. ಎಲ್ಲ ಥರದ್ದು ಜನನೂ ಸಿಗ್ತಾರೆ. ಆದರೆ ಅಲ್ಲೇ ಸಿಗಲಿಲ್ಲ. 3-4 ನಾವು ಯಾವುದಾದ್ರು ಒಂದು ರೇಷನ್ ಅಂಗಡಿಗೆ ಹೋದರೂ ಅಷ್ಟೇ, ಏನೋ ರೇಷನ್ ತರಬೇಕು ಕನ್ನಡದಲ್ಲಿ ಕೇಳಿದ್ರೆ ಅವ್ರೇನೋ ಒಂಥರ ಅವನು ನನ್ನ ಭಾಷೆ ಮಾತಾಡೋ ಮಟ್ಟ ನಾವು ರೇಷನ್ ಕೊಡಲ್ಲ ಅನ್ನೋ ಮಟ್ಟಕ್ಕೆ ನಿಲ್ಲಿಸರು. ಆವಾಗ ನಾವು ವಿಧಿ ಇಲ್ದಲೇ ಅವ್ರು ಸ್ಟೇಟ್ಗೆ ಹೋದಾಗ ಅವ್ರಿಗೆ ಗೌರವ ಕೊಟ್ಟು ಅವ್ರ ಭಾಷೆನ ಮಾತಾಡಿದ್ದೀವಿ, ಕಲ್ತು ಮಾತಾಡಿದ್ದೀವಿ. ಅದ್ರ ಇಲ್ಲೇನಾಗುತ್ತೆ ಗೊತ್ತಾ, ನಮ್ಮ ಹತ್ರ ಅವರು ಇನ್ನು ಕೇಳೋಕ್ಕಿಂತ ಮುಂಚೆ ನಾವೇ ಇದು ಮಾತಾಡ್ಕೊಂಡು ಮಾಡ್ಬೋದು. ಎಲ್ಲೇ ಹೋದರೂ ಕನ್ನಡಕ್ಕೆ ಮೊದಲೇ ಆದ್ಯತೆ ಕೊಡಬೇಕು ಅನ್ನೋದೇ. ಇಲ್ಲಿ ನಾವು ಸುಮಾರು 4-5 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ನಾನು ಫಾರ್ಮಿಂಗ್ ಏನಕ್ಕೆ ಅಷ್ಟು ಇಂಟ್ರೆಸ್ಟ್ ಕೊಡ್ತೀನಿ ಅಂತಂದರೆ ಇವೆಲ್ಲ ನಮ್ಮ ಕೈಯಲ್ಲಿ ಬಿಸಿ ರಕ್ತ ಇರೋವರೆಗೂ ಮಾತ್ರ ಅಷ್ಟೇ. ಆಮೇಲೆ ನಾವು ಯಾವಾಗ ನಿಂತು ಹೋಗ್ತೀವೋ ಏನೋ ಹೇಳೋಕ್ಕಾಗಲ್ಲ. ಅದಾದರೆ 5 ವರ್ಷಕ್ಕೆ ಕಾಪಾಡಿದರೆ
ನಾವು ಸಾಯೋ ತನಕ ಇದು ಫಾರ್ಮಿಂಗಲ್ಲಿ ಇದು ಮಾಡ್ಬೋದು. ಇದು ಹಂಗಲ್ಲ, ನನಗೊಂದೇನೋ ಹುಷಾರಿಲ್ಲ ಅಂದ್ರೂ ಮುಗೀತು. ಏನೋ ನಾವು ಕೆಲಸ ಮಾಡ್ಬೇಕಂದ್ರೆ ಒಂದು ಕೈ ಉಳ್ಕೋದು, ಕಾಲು ಉಳ್ಕೋದು, ಕೈ ಕಾಲು ಉಳ್ಕಿದ್ರೆ ನಡಿಯಪ್ಪ ಇದು ಮಾಡಿಸ್ಕೊಂಬ ಅಂತಾರೆ. ಹಂಗಾಗಿ ಇದೂ ಮಾಡಬೇಕು. ಇದು ನನಗೆ ಅನ್ನ ಕೊಡ್ತಿದ್ದೇನೆ. ನಾವು ಯಾವ ಕೆಲಸ ಮಾಡ್ತೀವೋ ನನಗೆ ಹೆಮ್ಮೆ ಇದೆ. ಯಾವುದಕ್ಕೂ ಆಗಲಿ ನಂಗೆ ನಾಚಿಕೆ ಇಲ್ಲ. ಇದು ನಾನು ಭಾಳಷ್ಟು ಹೆಮ್ಮೆ ಇದೆ. ಇದರಿಂದ ನಾನು ಫಾರ್ಮಿಂಗ್ ಮಾಡೋಕ್ಕೆ ದುಡ್ಡು ಪಡ್ಡು ಎಲ್ಲ ವ್ಯವಸ್ಥೆ ಇದರಿಂದನೇ ಆಗುತ್ತೆ. ಹಂಗಾಗಿ ಭಾಳ ನನಗಿದೆ ಹೆಮ್ಮೆ ಇದೆ. ಮೂಟೆ ಹೊರ್ತೀನಿ ಅನ್ನೋದು ಸ್ವಲ್ಪ ನನಗಿದ್ದಿಲ್ಲ. ಹಂಗಾಗಿ ಇದರಲ್ಲೂ ಹೆಮ್ಮೆ ಇದೆ. ನಾವು ಆದಷ್ಟು ನಾನು ಫಾರ್ಮಿಂಗಿಗೆ ಒತ್ತು ವಹಿಸಿ ಕೊಡ್ತೀನಿ. ಹಂಗೋಸ್ಕರ ಊಟ ಮಾಡಿಬಿಟ್ಟು ಸ್ವಲ್ಪ ಸ್ಟಾರ್ಟ್ ಮಾಡೋದು. ನೋಡಿ, ಈ ಕೆಲಸಗಳೆಲ್ಲವ ಏನಿಲ್ಲ ಅಂದ್ರೂ ಒಂದು 35-40-45 ವರ್ಷ ಏಜ್ ಇರೋವರೆಗೂ ಅಷ್ಟೇ ಮಾಡೋಕ್ಕಾಗೋದು. ಆಮೇಲೆ ಕೈಲಾಗಲ್ಲ. ನಮ್ಮ ಕೈಯಿಲ್ಲ ಆಗಲ್ಲ ಅಂತ ಕಾಲಕ್ಕೂ ನಮ್ಮನ್ನು ಕೈ ಹಿಡಿಯೋದು ಕೃಷಿ ಒಂದೇ. ಇವತ್ತು ನಾವೇನು ಒಂದು 5 ವರ್ಷ 10 ವರ್ಷ ಪ್ಲ್ಯಾಂಟೇಷನ್ ಮಾಡಿರ್ತೀವಿ ಮರಗಳನ್ನ, ಅದು ಮಾತ್ರ ನಮ್ಮನ್ನು ಕೈ ಹಿಡಿದು ಕಾಪಾಡ್ತಾ ಹೊರ್ತು ಇವೇನಿದ್ರು ನಮ್ಮ ಕೈ ನಡೆಯೋವರೆಗೂ ಅಷ್ಟೇ. ಯಾವುದೇ ಒಂದಾದರೂ ಅಷ್ಟೇ. ಈ ಒಂಚೂರು ನಾವೇನಾದ್ರು ಕೆಲಸ ಮಾಡ್ಬೇಕಾದ್ರೆ ಎಡವಟ್ಟು ಆಯಿತು ಅಂದರೂ ನಮ್ಮ ಕತೆ ಅಷ್ಟೇ. ಏನು ಮಾಡ್ತೀರಾ? ನನಗೆ ಸುಮಾರು 16 ವಯಸ್ಸಿದ್ದಾಗಲಿಂದನೇ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗಲಿಂದ ನನಗೆ 16-17 ಅಷ್ಟೇ. ಆವಾಗಲೇ ನಾನು ಬೆಂಗಳೂರಿಗೆ ಹೊಂಟಿದೆ. ನನಗೆ ಅವಾಗ ತಿಂಗಳಿಗೆ 900 ರೂಪಾಯಿ ಕೊಡೋದು. ಆವಾಗಲಿಂದ ಎಲ್ಲೂ ಒಟ್ಟಲ್ಲಿ ಕೆಲಸ ಏನೂ ಮಾಡಿಲ್ಲ. ಒಂದು 3 ತಿಂಗಳು 4 ತಿಂಗಳು 1 ವರ್ಷ ಅಷ್ಟು ಮಾತ್ರನೇ ಮಾಡಿದೆ. ಅವಾಗ ನಾನು ಏನಪ್ಪ ಅಂದರೆ ಈಗ ಒಂದು ಸ್ವಲ್ಪ ಬುದ್ಧಿ, ಮದುವೆ ಆದಮೇಲೆ ಎಲ್ಲೂ ಬ್ಯಾಚುಲರಲ್ಲಿ ಅಲ್ಲಿ ಇಲ್ಲಿ ಜಾಸ್ತಿ ತಿರುಗಾಡ್ತಿದ್ದೆ. ಈಗ ಮದುವೆ ಆದಮೇಲೆ ಇಲ್ಲೇ 5 ವರ್ಷ ಸತತವಾಗಿ ಇಲ್ಲೇ ಒಂದೇ ಥರ ಕೆಲಸ ಮಾಡ್ತಾಯಿದ್ದೀನಿ. ನಾವು ಆವಾಗೆಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡ್ಬೇಕಾದ್ರೆ ಎಷ್ಟು ಟೈಮು ಊಟಕ್ಕೂ ಕಷ್ಟ ಆಗಿ ಒಂದೊಂದು ರಾತ್ರಿ ಎಷ್ಟೋ ಸಲ ಮನಿಕೊಂಬಿಟ್ಟಿದ್ದೀನಿ. ಅಷ್ಟು ಕಷ್ಟ ಆಗ್ಬಿಟ್ಟಿತ್ತು. ಇಲ್ಲಿ ಊರಲ್ಲಿ ಕೆಲಸ ಮಾಡೋಣ ಅಂದರೆ ಅವಾಗ ಇದು ಮಾಡ್ತಿರ್ಲಿಲ್ಲ. ಅವಾಗಿಲ್ಲೂ ಅಷ್ಟಾಗಿ ನಮಗೆ ಕೆಲಸ ಇರ್ತಿರಲಿಲ್ಲ. ಅದಕ್ಕೆ ಅವಾಗೆಲ್ಲ ಸಣ್ಣದ್ರಲ್ಲೆಲ್ಲ ಬೆಂಗಳೂರು ಎಲ್ಲ ಹೊರಗಡೆ ಇದ್ರು. ಅದು 500 ಕೊಡಲಿ ಎಲ್ಲ ಬೆಂಗಳೂರು ಹೊರಗಡೆನೇ ಜಾಸ್ತಿ ಇರ್ತಿದ್ದು. ಬನ್ನಿ, ಯಾರು ಗಿರಾಕಿ ಬಂದಿದ್ದಾರೆ ಅಂತ ಕೇಳೋಣ. ಸಂಜೆ ಒಂದು 6:30-6:30 ಬಂದೈತೆ. ಈಗ ಹೋಗಿ ಮಕ್ಕ ತೊಳ್ಕೊಂಬಂದೆ. ಇನ್ನೊಂದು ಗಂಟೆ ಟೈಮು ನೋಡಿ. ಇವೆಲ್ಲ ಐಟಮ್ ತೊಳ್ಕೊಂತಿದ್ದೀರ, ಇವೆಲ್ಲವನ್ನ ಒಳಗೆ ಕೇಳ್ದು ಬಾಕ್ಲು ಹಾಕ್ಬಿಟ್ಟು ಇದು ಮಾಡಬೇಕು. ನೋಡಿ, ಇಷ್ಟು ಐಟಮ್ ಎಲ್ಲ ಬೆಳಗ್ಗೆ ಎದ್ದು ಆಚೆ ಹಾಕಿ ಒಳಗೆ ಹಾಕಿ ಇದೇ ನಮ್ಮ ಅಂಗಡಿ. ಎಲ್ಲ ಖಾಲಿ ಮಾಡಿ ಬನ್ನಿ, ಎಲ್ಲ ಕಾಫಿ ಕುಡಿಯೋಣ. ಡೈಲಿ ಎಲ್ಲ ಆಚೆ ಐಟಮ್ ಹಾಕಿ, ನಮಗೆ ರಜಾ ಅಂತ ಏನೂ ಇಲ್ಲ. ನಮಗೆ ಬೇಕಾದರೆ ನಾವೇ ರಜಾ ಹಾಕೊಬೋದು. ಇವೆಲ್ಲ ನೋಡಿ ಐಟಮ್ ಡೈಲಿ ಬರ್ತಿರುತ್ತೆ, ಹೋಗ್ತಾ ಇರ್ತವೆ. ಎಲ್ಲ ಡೈಲಿ ನಮ್ಮದು ಲೋಡು ಅನ್ಲೋಡ್ ಎಲ್ಲವ. ಇಷ್ಟು ಗೋಡನ್ ಇಷ್ಟು ಉದ್ದ ಇದೆ. ಸುಮಾರು ಚಿಕನ್ ಏನಿಲ್ಲ ಅಂದ್ರೂ ಒಂದು 3-4 ಸಾವಿರ ಮುಟ್ಟೆನೇ ಹಿಡಿಸ್ತದೆ. ಹಂಗಾಗಿ ಅವ್ರೇನು ರಜಾ, ನಮಗೇನು ರಜಾ ಕೊಡೋಲ್ಲ. ನಾವು ಬೇಕು ಅಂತ ರಜಾ ಹಾಕೊಂಡು ಮನೆ ಕೆಲಸಗಳು ಯಾವ್ದಾದ್ರು ಕಾರ್ಯಗಳಿದ್ರೆ ಇದು ಮಾಡ್ಕೊಳ್ತೀವಿ. ಒಂದು ಪದಾರ್ಥ ಇನ್ನೂ ಇದು ಮಾಡ್ಕೊಂಬತ್ತವನು ಹಂಗೆಲ್ಲ ಕ್ಲೋಸ್ ಆಗಿ ಈಗ ಹೊಂಟಿದ್ದೀನಿ. ಒಂದು 10 ನಿಮಿಷದವರೆಗೆ ಮನೆ ಇರ್ತೀವಿ. ಮುದ್ದೆ ಯಾರಿಗೆಲ್ಲ ಇಷ್ಟ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮನೆಗೊಂದು ನನ್ನ ಗಂಡನಿಗೊಂದು 3 ಟೈಮು ಮುದ್ದೆ ಕೊಟ್ಟರೆ ಇಷ್ಟಪಡ್ತಿದ್ದಾರೆ. ಹೌದು ಫ್ರೆಂಡ್ಸ್, ನಮ್ಮನೆಯವರಿಗಂತೂ ಮುದ್ದೆ ಅಂದರೆ ಸಖತ್ ಇಷ್ಟ. ಯಾಕೆಂತಂದರೆ ಅವ್ರು ಮಾಡೋ ಕೆಲಸನ ನೋಡಿದ್ದೀರಾ. ಹಾಗಾಗಿ ಅವ್ರಿಗೆ ಈ ಥರ ಮುದ್ದೆ ತಿಂದು ಸ್ವಲ್ಪ ಶಕ್ತಿ ಬರುತ್ತೆ, ಇಲ್ಲಾಂದರೆ ಶಕ್ತಿ ಬರೋದಿಲ್ಲ. ನಾನು ತುಂಬ ಸಲ ಹೇಳ್ತೀನಿ, ಕೆಲಸ ಬಿಟ್ಬಿಟ್ಟು ಬೇರೆ ಏನಾದ್ರು ಕೆಲಸ ಮಾಡಿ. ಇಲ್ಲ, ನಮ್ಮದೇ ತೋಟ ಇದೆ, ನಮ್ಮದೇ ಜಮೀನಿದೆ, ಬೇರೆ ಹೊರಗಡೆ ಎಲ್ಲೂ ಕೆಲ್ಸಕ್ಕೆ ಹೋಗೋದು ಬೇಡ, ಹಸು ಸಾಕೊಂಡಿರೋಣ ಅಂತ ಅಂದ್ಬಿಟ್ಟು. ಬಟ್ ಅವ್ರಿಗೆ ಈಗಲೇ ಹಾಲ್ಕರಿ ಹಸುಗಳನ್ನ ಸಾಕೊಂಡು ಇರಬೇಕು ಅಂತ ಇಷ್ಟ ಇಲ್ಲ. ಯಾಕೆ ಅಂತಂದರೆ ನಮಗೆ ಇನ್ನೂ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಫ್ರೆಂಡ್ಸ್. ಇನ್ನೂ ಏನಂತಂದರೆ ಈಗಲೇ ಹಸು ಸಾಕೊಂಡ್ಬಿಟ್ರೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಯಾಕೆ ಅಂದರೆ ನಮ್ಮ ಲೈಫಲ್ಲಿ ಇನ್ನೂ ಒಂದು ಪಾಪು ಅಂತ ಬಂದಿಲ್ಲ. ಹಾಗಾಗಿ ಹಸುಗಳನ್ನೆಲ್ಲ ಈಗ ಸಾಕೋದು ಬೇಡ, ಸ್ವಲ್ಪ ಇದೆಲ್ಲ ಮುಗಿದ ಮೇಲೆ ಆಮೇಲೆ ಹಸುಗಳು ಸಾಕೋಣ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ.
ನನ್ನ ಗಂಡ ಅಂತೂ ಇವಾಗಂತೂ ತುಂಬ ಕಷ್ಟಪಡ್ತಿದ್ದಾರೆ ಫ್ರೆಂಡ್ಸ್. ಏನಂತ ಅಂದರೆ ಪಾಪ ಅವ್ರಿಗೆ ಕೆಲಸ ನೋಡಿದರೆ ನನಗೆ ಒಂದೊಂದ್ಸಲಿ ಕಣ್ಣಲ್ಲಿ ನೀರು ಬರ್ತಾ ಇದೆ, ಇಷ್ಟೊಂದು ಕಷ್ಟಪಡಬೇಕಾ ಅಂತ. ಬಟ್ ಏನು ಮಾಡೋದಕ್ಕಾಗುತ್ತೆ, ತುಂಬಾ ಪ್ರಾಬ್ಲಮ್ಸ್ಗಳಿದ್ದಾವೆ. ಅದಕ್ಕೋಸ್ಕರ ಈ ಕೆಲಸ ಮಾಡಲೇಬೇಕು. ಈಗಲೇ ಹಸು ಸಾಕೊಂಡು ಮನೆ ಹತ್ರ ಕುತ್ಕೊಳ್ಳೋಕ್ಕಾಗಲ್ಲ. ಯಾಕೆ ಅಂತ ಅಂದರೆ ಹಾಲು ಕರಿ ಹಸುಗಳು ಸಾಕೊಂಡ್ರೆ ನಾವು ಒಂದು ಆಸ್ಪತ್ರೆಗೆ ಹೋಗೋಕ್ಕಾಗೋದಿಲ್ಲ. ಏಕೆಂದರೆ ಅವು ಎನಿ ಟೈಮ್ ಅಂದರೆ 2 ಟೈಮೂ ಹಾಲು ಕರಿಲೇಬೇಕು. ಯಾರೂ ನೋಡ್ಕೊಳ್ಳೋರಿಲ್ಲ. ಒಂದೊಂದ್ಸಲಿ ಬೇಜಾರಾಗುತ್ತೆ ನಮ್ಮ ಮನೆಯವ್ರು ಮಾಡೋ ಕೆಲಸ ನೋಡಿಬಿಟ್ಟು. ಆದರೂ ಒಂದು ಕಡೆ ಖುಷಿ ಆಗುತ್ತೆ ಫ್ರೆಂಡ್ಸ್. ಯಾಕೆ ಅಂತ ಅಂದರೆ ಈಗಿನ ಕಾಲದಲ್ಲಿ ಅಪ್ಪ ಅಮ್ಮನ ದುಡ್ಡು ತಿನ್ಕೊಂಡು ಜೀವನ ಮಾಡೋರಲ್ಲಿ ನನ್ನ ಗಂಡ ನಾನು ಒಂಟಿಯಾಗಿ ನಾನು ದುಡಿತೀನಿ, ನನ್ನ ಕೈಯಾರೆ ನನ್ನ ಶಕ್ತಿ ಇರೋವರೆಗೂ ದುಡಿತೀನಿ, ನನ್ನ ಹೆಂಡ್ರನ್ನ ಸಾಕ್ತೀನಿ, ಏನೇ ಪ್ರಾಬ್ಲಮ್ಸ್ ಬಂದ್ರೂ ನಾನು ನೋಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ನನ್ನ ಗಂಡ ಹೊರ್ಗಡೆ ತೋಟದ ಮನೇಲಿದ್ರೂ ಬೆಳಗ್ಗೆ 8:00ವರೆಗೆ ಮನೆ ಬಿಟ್ಟರೆ ನೈಟ್ 9 ಗಂಟೆ 10 ಗಂಟೆ ಬರ್ತಾರೆ. ನನ್ನ ಮೇಲೆ ನಂಬಿಕೆ ಮತ್ತು ನನ್ನ ಮೇಲೆ ಅಂದರೆ ನನ್ನ ಹೆಂಡ್ತಿ ಧೈರ್ಯವಾಗಿರ್ತಾಳೆ ಅನ್ನೋದು ನನ್ನ ಗಂಡನ ನಂಬಿಕೆ. ಆದ್ರೂ ಈ ಮಳೆಗಾಲದಲ್ಲಿ ನನಗೆ ಈ ಗುಡುಗು ಸಿಡ್ಲು ಅಂದರೆ ತುಂಬಾ ಭಯ ಫ್ರೆಂಡ್ಸ್. ಕರೆಂಟ್ ಹೋಗ್ತಾ ಇರುತ್ತೆ, ಹಾಗಾಗಿ ಭಯ. ನನ್ನ ಗಂಡ ಬರೋದನ್ನೇ ಕಾಯ್ತಾ ಇರ್ತೀನಿ. ಎಷ್ಟೋ ಸಲ ಹತ್ತಿದ್ದೀನಿ. ಆಮೇಲೆ ಈ ಆನಿಕಲ್ಲು ಬೀಳ್ತಾವಲ್ಲ, ಆಗ ಎಷ್ಟೋ ಸಲ ಹೆದ್ರಿಕೊಂಡು ಮಂಚದಡಿ ಔತಿರೋದು ತುಂಬ ದಿನ ಇದೆ. ಅದಕ್ಕೋಸ್ಕರ ನಾನು ಎಷ್ಟೋ ಹೇಳ್ತೀನಿ ಅವ್ರಿಗೆ. ಆದರೆ ಬಟ್ ಅವರು ಪ್ರಾಬ್ಲಮ್ಸ್ ನಾವು ಅರ್ಥ ಮಾಡ್ಕೋಬೇಕಲ್ವ, ಈಗಲೇ ಮನೇಲಿ ಕುತ್ಕೊಂಡು. ಯಾಕೆ ಅಂತ ಅಂದರೆ ಬ್ಯಾಕ್ಗ್ರೌಂಡ್ ಸಪೋರ್ಟ್ ನಮಗೆ ಯಾರೂ ಇಲ್ಲ. ಗಂಡ ಹೆಂಡ್ತಿ ಇಬ್ಬರೇ ಒಂಟಿಯಾಗಿ ಜೀವನ ನಡೆಸ್ತಾ ಇರೋದು. ಬ್ಯಾಕ್ಗ್ರೌಂಡ್ ಎಲ್ಲಿಂದಲಾದ್ರೂ ₹1 ಬರ್ತೈತೆ ಅಂದರೆ ಬಿಡು ಅಂತ ಅನ್ಬೋದು. ಯಾರೂ ಬ್ಯಾಕ್ಗ್ರೌಂಡ್ ಸಪೋರ್ಟಿಗಿಲ್ಲ. ಅದಕ್ಕೋಸ್ಕರ ಇವಾಗ ಹೊರಗಡೆ ಹೋಗಿ ದುಡಿಲೇಬೇಕು. ನನ್ನ ಗಂಡನ ಕೆಲಸದ ಮೇಲೆ ನನಗೆ ಗೌರವ ಇದೆ. ತುಂಬ ಜನ ನನ್ನ ಗಂಡನ ಕೆಲಸದ ಬಗ್ಗೆ ಆಡ್ಕೊಂಡಿರೋದು ಇದೆ. ಗಾಡಿ